ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯಕ್ಕ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಯಕ್ಕ ಸಿನಿಮಾ ಇದೇ ಶುಕ್ರವಾರದಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ಈ ಸಿನಿಮಾ ತೆರೆ ಕಾಣಲಿದೆ. ಈಗಾಗಲೇ ಈ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿದೆ. ಈ ವಿಚಾರವಾಗಿ ರಾಜಧಾನಿ ಬೆಂಗಳೂರು ಹಾಗೆ ಮೈಸೂರಿನಲ್ಲಿ ಈ ಸಿನಿಮಾದ ಬುಕ್ಕಿಂಗ್ಗೆ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ನಿನ್ನೆ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ರಾಜಧಾನಿ ಬೆಂಗಳೂರು ಹಾಗೆ ಮೈಸೂರಿನ ಜೊತೆಗೆ ದಾವಣಗೆರೆ, ತುಮಕೂರು ಹಾಗೆ ಶಿವಮೊಗ್ಗದಲ್ಲಿ ಈ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ಹಾಗೆ ಯಾವ ಚಿತ್ರಮಂದಿರದಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ಯಕ್ಕ ಸಿನಿಮಾಗೆ ದಾವಣಗೆರೆಯಲ್ಲಿ ಸಿಕ್ಕಿರೋದು ಅಶೋಕ ಚಿತ್ರಮಂದಿರ ಈಗಾಗಲೇ ತನ್ನ ಬುಕ್ಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ. ಬೆಳಗ್ಗೆ 10:45, ಮಧ್ಯಾಹ್ನ 2 ಗಂಟೆ, ಸಂಜೆ 5:45 ಹಾಗೆ ರಾತ್ರಿ 9 ಗಂಟೆ. ಬಾಲ್ಕನಿ ದರ 200 ರೂಪಾಯಿ, ಗೋಲ್ಡ್ ಕ್ಲಾಸ್ 250 ಹಾಗೆ ಫಸ್ಟ್ ಕ್ಲಾಸ್ 150 ರೂಪಾಯಿ. ಈಗಾಗಲೇ ಬುಕ್ಕಿಂಗ್ ಓಪನ್ ಆಗಿರೋದು, ಹೀಗಾಗಿ ಸದ್ಯಕ್ಕೆ ಯಾರಿಗೂ ಕೂಡ ಬುಕ್ಕಿಂಗ್ ಓಪನ್ ಆಗಿರೋದು ಗೊತ್ತಿಲ್ಲ. ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಇದರ ಜೊತೆಗೆ ಶಿವಮೊಗ್ಗ ಇಲ್ಲಿನ ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣಲಿದೆ. ದಿನ 4 ಆಟ, ಬೆಳಗ್ಗೆ 11 ಗಂಟೆ, ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆ, ಸಂಜೆ 6 ಗಂಟೆ ಹಾಗೆ ರಾತ್ರಿ 9 ಗಂಟೆ. 180 ರೂಪಾಯಿ ಬಾಲ್ಕನ್ ಟಿಕೆಟ್ ಹಾಗೆ ಫಸ್ಟ್ ಕ್ಲಾಸ್ 150 ರೂಪಾಯಿ. ಇನ್ನು ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣಲಿದೆ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 5 ಗಂಟೆ ಆಗಿ ರಾತ್ರಿ 8 ಗಂಟೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಚಿತ್ರಮಂದಿರದಲ್ಲಿ ಡಬಲ್ ಬಾಲ್ಕನಿ, ಒಂದು ಮಿನಿ ಬಾಲ್ಕನಿ ಮತ್ತು ನಾರ್ಮಲ್ ಬಾಲ್ಕನಿ, ಇದ್ರ ಜೊತೆಗೆ ಸೆಕೆಂಡ್ ಕ್ಲಾಸ್, ಇವೆಲ್ಲದರ ಜೊತೆಗೆ ಬಾಕ್ಸ್ ಕೂಡ ಇದೆ. ಬಾಕ್ಸ್ 150, ಬಾಲ್ಕನಿ 150, ಮಿನಿ ಬಾಲ್ಕನಿ 130, ಸೆಕೆಂಡ್ ಕ್ಲಾಸ್ 110 ರೂಪಾಯಿ. ಬಾಕ್ಸ್ ಅದು ಹೌಸ್ಫುಲ್ ಆದ್ರೆ ಅಷ್ಟೇ ಓಪನ್ ಆಗುತ್ತೆ, ಇಲ್ಲ ಇದ್ರೆ ನಾರ್ಮಲ್ ಆಗಿ ಇರುತ್ತೆ. ಈ ಸಿನಿಮಾಗೆ ಭರ್ಜರಿಯಾದಂತ ರೆಸ್ಪಾನ್ಸ್ ರಾಜಧಾನಿ ಬೆಂಗಳೂರಾಗಿ ಮೈಸೂರಿನಲ್ಲಿ ಇತ್ತು ಅನ್ನೋದನ್ನ ನಿನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಕೇವಲ ರಾಜಧಾನಿ ಬೆಂಗಳೂರು, ಮೈಸೂರು ಮಾತ್ರವಲ್ಲ, ರಾಜ್ಯಾದ್ಯಂತ ಈ ಸಿನಿಮಾ ಮೊದಲ ದಿನ ಮೊದಲ ಪ್ರದರ್ಶನದಲ್ಲಿ ಚಿಂದಿ ಆಗೋದಂತೂ ಪಕ್ಕ, ಹೌಸ್ಫುಲ್ ಪ್ರದರ್ಶನ ಆಗೋದಂತೂ ಪಕ್ಕ. ಯಾಕಂತಂದ್ರೆ ಈಗಾಗಲೇ ಈ ಸಿನಿಮಾ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇದೆ. ಈ ಸಿನಿಮಾದ ಬುಕ್ಕಿಂಗ್ ಓಪನ್ ಆಗಿರೋದು ಬಹುತೇಕ ಮಂದಿ ಗೊತ್ತೇ ಇಲ್ಲ. ಹೀಗಾಗಿ ಈ ಸಿನಿಮಾದ ರೆಸ್ಪಾನ್ಸ್ ಈ ರೀತಿಯಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಬುಕ್ಕಿಂಗ್ ಓಪನ್ ಆಗಿರೋದು. ಇನ್ನು ಅರ್ಧ ಗಂಟೆ ಬಿಟ್ಟು ನೋಡಿ ಎಲ್ಲಾ ಕೂಡ ಫುಲ್ ಆಗುತ್ತೆ. ಇದಕ್ಕೆ ಸಾಕ್ಷಿಯಾಗಿ ನಿನ್ನೆ ರಾಜಧಾನಿ ಬೆಂಗಳೂರು ಹಾಗೆ ಮೈಸೂರು ಅಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಇತ್ತು ಅನ್ನೋದನ್ನ ನಿನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಹಾಗಾದ್ರೆ ಇವತ್ತು ರಾಜಧಾನಿ ಬೆಂಗಳೂರು ಹಾಗೆ ಮೈಸೂರಿನಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ನಾವು ಮೈಸೂರಿಗೆ ಹೋಗೋಣ. ಮೈಸೂರಿನ ಗಾಯತ್ರಿ ಚಿತ್ರಮಂದಿರ ಹಾಗೆ ಸಂಗಮ್ ಚಿತ್ರಮಂದಿರ ನಿನ್ನೆ ಬೆಳಗಿನ ಪ್ರದರ್ಶನವಷ್ಟೇ ಫಾಸ್ಟ್ ಫೀಲಿಂಗ್ ತೋರಿಸ್ತಾ ಇತ್ತು. ಬಾಲ್ಕನಿ ಫುಲ್ ಆಗಿತ್ತು ನಿನ್ನೆಯ ರೆಸ್ಪಾನ್ಸ್. ಇವತ್ತು ನೋಡಿದ್ರೆ ಗಾಯತ್ರಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 10:30 ಹಾಗೆ ರಾತ್ರಿ 7:30 ಆಲ್ಮೋಸ್ಟ್ ಫುಲ್. ಬೆಳಗ್ಗೆ 10:30 ಪ್ರದರ್ಶನ, ನಿನ್ನೆ 2 ಟಿಕೆಟ್ ಏನೋ ಇತ್ತು, ಇವತ್ತು ಇಲ್ವೇ ಇಲ್ಲ. ಬಾಲ್ಕನಿ ಫುಲ್ ಆಗಿದೆ ನೋಡಿ. ಮುಂಭಾಗದಲ್ಲಷ್ಟೇ 2 ರೋ 3 ರೋ ಖಾಲಿ ಇದೆ, 3 ಕೂಡ ಬರ್ತಿ ಇಲ್ಲ, ಮತ್ತೆಲ್ಲ ಫುಲ್ ಆಗಿದೆ. ಬಾಲ್ಕನಿ ಟಿಕೆಟ್ ಇಲ್ಲ, ಒಟ್ಟು 70 ಟಿಕೆಟ್ ಅಷ್ಟೇ. ರಾತ್ರಿ 7:30 ಪ್ರದರ್ಶನ ನೋಡಿ, ಮುಂಭಾಗದಲ್ಲಷ್ಟೇ ನಿಮಗೆ ಟಿಕೆಟು, ಬಾಲ್ಕನಿ ಕೆಲವು ಟಿಕೆಟ್ಗಳಷ್ಟೇ ಇಲ್ಲಿ ನಿಮಗೆ ಲಭ್ಯ. ಇನ್ನು 1:30 ಪ್ರದರ್ಶನ ನೋಡಿ, ಇಲ್ಲಿ ಇಲ್ವೇ ಇಲ್ಲ, ಮಧ್ಯದಲ್ಲೆಲ್ಲ ಮುಂಭಾಗದಲ್ಲಷ್ಟೇ ಇಲ್ಲಿ ಬಾಲ್ಕನಿ ಒಂದಿಷ್ಟು ಟಿಕೆಟ್ಗಳು ಲಭ್ಯ ಇದೆ. ಫುಲ್ ಆಗೇ ಆಗುತ್ತೆ. ಕೊನೆ ಕ್ಷಣದಲ್ಲಿ ಅದೆಷ್ಟೋ ಮಂದಿ ಟಿಕೆಟ್ ಬುಕ್ ಮಾಡೋರು ಇದ್ದಾರೆ. 4:30 ಪ್ರದರ್ಶನ ಕೂಡ ಆಗೇನೆ. ಇದು ನಿಮಗೆ ನಾಳೆ ಬೆಳಿಗ್ಗೆ ಆದ್ರೆ ಸಿಗಲ್ಲ ನಿಮ್ಗೆ ಇಲ್ಲಿ ಟಿಕೆಟ್. ಫಸ್ಟ್ ಡೇ ಫಸ್ಟ್ ಶೋ ನಿಮಗೆ ಕನಸಿನ ಮಾತು. ಮೈಸೂರಿನಲ್ಲಿ ಮಲ್ಟಿಪ್ಲೆಕ್ಸ್ ನಲ್ಲಿ ಎಲ್ಲೋ ಓಪನ್ ಆದ್ರೆ ನೋಡ್ಬೇಕಷ್ಟೇ, ಸಿಂಗಲ್ ಸ್ಕ್ರೀನ್ ಸಾಧ್ಯನೇ ಇಲ್ಲ. ಈಗಾಗಲೇ ಸಂಗಮ್ ಚಿತ್ರಮಂದಿರ ನೋಡಿ, ಬಾಲ್ಕನಿ ಫುಲ್, ಫಸ್ಟ್ ಕ್ಲಾಸ್ ಫುಲ್. ಬೆಳಗ್ಗೆ 10:30 ಪ್ರದರ್ಶನ ಸೋಲ್ಡ್ ಔಟ್. ಗಾಯತ್ರಿ ಚಿತ್ರಮಂದಿರ ಬಾಲ್ಕನಿ ಟಿಕೆಟ್ ಇಲ್ಲ, ಮುಂಭಾಗದಲ್ಲಷ್ಟೇ 3 ರೋ ಅಷ್ಟೇ ಖಾಲಿ. ಬೇಗ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಸಿಂಗಲ್ ಸ್ಕ್ರೀನ್ ಅಲ್ಲಿ ಮತ್ತೆ ಇಲ್ಲ ನಿಮಗೆ ಫಸ್ಟ್ ಡೇ ಫಸ್ಟ್ ಶೋ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಂತೂ ಯಕ್ಕ ಸಿನಿಮಾವನ್ನ ನಾನು ಹಾಗೇನೆ ಹೋಗಿ ಚಿತ್ರಮಂದಿರದ ಕೌಂಟರ್ ನಲ್ಲಿ ನಿಂತು ಟಿಕೆಟ್ ಅನ್ನು ಕೊಂಡ್ಕೊಂಡು ಸಿನಿಮಾವನ್ನ ನೋಡ್ತೀನಿ ಅಂತ ಹೇಳಿದ್ರೆ ಅದು ಕನಸಿನ ಮಾತು. ಭರ್ಜರಿಯಾದಂತ ರೆಸ್ಪಾನ್ಸ್ ಮೈಸೂರಿನಲ್ಲಿ ಇದೆ. ಈಗಾಗಲೇ ಬೆಳಗಿನ ಆಟ ಫುಲ್ ಆಗಿದೆ. ಇನ್ನೂ ಕೂಡ ದಿನ ಇದೆ. ಇವತ್ತು 15ನೇ ತಾರೀಕು, 17, 18 ಇನ್ನೆರಡು ದಿನ ಇದೆ. 2 ದಿನದಲ್ಲಿ ಯಾವಾಗ ಬೇಕಾದ್ರೂ ಭರ್ತಿ ಆಗ್ಬೋದು. ಇನ್ನು ನಾವು ನೇರವಾಗಿ ರಾಜಧಾನಿ ಬೆಂಗಳೂರಿಗೆ ಹೋಗೋಣ.
ಬೆಂಗಳೂರಿನಲ್ಲಿ ನಿನ್ನೆ ಟಿಕೆಟ್ ಬುಕಿಂಗ್ ಓಪನ್ ಮಾಡಿರುವಂತಹ ಚಿತ್ರಮಂದಿರ ಕೇವಲ ಒಂದೇ ಒಂದು ವೀರೇಶ್. ಇವತ್ತು ನೋಡಿ ಇಷ್ಟು ಚಿತ್ರಮಂದಿರಗಳು ತನ್ನ ಬುಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ. ಯಾವೆಲ್ಲ ಚಿತ್ರಮಂದಿರಗಳು ತನ್ನ ಬುಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ ಅಂತ ನೀವು ಕೇಳೋದಾದ್ರೆ, ಕೋರಮಂಗಲದಲ್ಲಿರುವ PVR ಗೋಲ್ಡ್ 900 ರೂಪಾಯಿ ಸ್ವಾಮಿ, ಟಿಕೆಟ್ 900 ರೂಪಾಯಿ. ಈ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.